ಎಸ್ ಇನ್ನು ಮೂರು ಕ್ಷೇತ್ರದ ಈ ಮತಕ್ಷೇತ್ರ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನ ಪಡ್ಕೊಂಡಿರೋದು ಜನರು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಮತ ಶಿಕಾರಿಯನ್ನ ನಡೆಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೆಸಿದ್ರು ಈ ಅಭ್ಯರ್ಥಿಗಳು ಅದೇ ತರ ಈ ಮತ ಹಾಕಕ್ಕೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಜನರು ಕೂಡ ಬಂದು ಮತವನ್ನ ಹಾಕ್ತಾ ಇದ್ದಾರೆ. ಚನ್ನಪಟ್ಟಣಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಹಳ ವಿಶೇಷ ಪೂಜೆಯನ್ನ ಸಲ್ಲಿಸಿ ಚನ್ನಪಟ್ಟಣ ಗದ್ದುಗೆ ಏರ್ತಾರ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಿಪಾಯಿ ವಿರುದ್ಧ ಗೆದ್ದು ಬೀಗ್ತಾರ ಅಭಿಮನ್ಯು ಎನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಿಪಾಯಿ ಕೂಡ ಅಷ್ಟೇ ಪೈಪೋಟಿಯನ್ನ ಕೊಟ್ಟಿದ್ರು. ಚನ್ನಪಟ್ಟಣ ಮತಗಟ್ಟೆಗೆ ಆಗಮಿಸಿದ್ರು ನಿಖಿಲ್ ಕುಮಾರಸ್ವಾಮಿ. ಈಗಾಗಲೇ ಅಲ್ಲಿ ಮತಕ್ಷೇತ್ರದಲ್ಲಿ ಮತದಾರರು ಕೂಡ ಬಿರುಸಿನ ಮತವನ್ನ ಚಲಾವಣೆ ಮಾಡ್ತಾ ಇದ್ರು. 10% ಮತ ಚಲಾಯಿಸಿದ್ದಾರೆ. ಜೊತೆಗೆ ಶಿಗ್ಗಾವಿ ಇರ್ಬೋದು, ಸಂಡೂರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಉಪಚುನಾವಣೆ ಕಣದಲ್ಲಿ ಮತಕ್ಷೇತ್ರದಲ್ಲೂ ಕೂಡ ಮತದಾರರು ಕೂಡ ಅಷ್ಟೇ ಬಿರುಸಿನಿಂದ ಮತಯಾಚನೆ ಮಾಡ್ತಾ ಇದ್ದಾರೆ. 10% ಇರ್ಬೋದು, 7% ಇರ್ಬೋದು, 8% ಎಲ್ಲ ಕೂಡ ಮತಕ್ಷೇತ್ರದಲ್ಲಿ ಜನರು ಕೂಡ ಉತ್ಸಾಹ ಹಾಗೆ ಉತ್ಸುಕತೆಯಿಂದ ಮತ ಚಲಾವಣೆ ಮಾಡ್ತಾ ಇದ್ರು. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಮಗ ಕೂಡ ದೇವರ ದರ್ಶನವನ್ನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೂಡ ಈ ಮತಕ್ಷೇತ್ರಕ್ಕೆ ಬಂದರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಈಗ ಮತಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಮತಗಟ್ಟೆಗೆ ಬಂದಿರುವಂಥ ದೃಶ್ಯ ನೀವು ಕೂಡ ನೋಡ್ತಾ ಇರ್ಬೋದು. ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಎದುರುಗಡೆ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ. ಈ ಸತಿ ಗೆದ್ರೆ ಒಂದು ದೊಡ್ಡ ರಾಜಕೀಯ ಭವಿಷ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ 2 ಸತಿ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಒಂದು ಕಡೆ ಮಾಜಿ CM ಮಗ, ಜೊತೆಗೆ ರಾಜಕೀಯ ಭವಿಷ್ಯ ಇದರಲ್ಲಿ ನಿರ್ಣಯ ಆಗ್ಬಹುದು ಎನ್ನುವಂಥ ನಿಲುವು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ JDS ನಾಯಕರು. ಎಲ್ಲೊಂದು ಕಡೆ ಈ ಸತಿ ಗೆದ್ರೆ ಎಲ್ಲೊಂದು ಕಡೆ ನೆಕ್ಸ್ಟ್ ಭವಿಷ್ಯ ಏನೋ ಉಜ್ವಲ ಆಗ್ಬಹುದು ಎನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಈಗ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಮತದಾರರೇ ದೇವರು, ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಕೂಡ ಬೇಕಲ್ವಾ, ದೇವ್ರನ್ನ ಬೇಡ್ಕೊಂಡ್ರೆ ಅಟ್ಲೀಸ್ಟ್ ಏನಾದರೂ ಪೂಜಾ ಫಲ ಸಿಕ್ಬಹುದು, ಆ ನಿರೀಕ್ಷೆ ಕೂಡ ಇರ್ಬೋದು. ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದು ಕಡೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಚನ್ನಪಟ್ಟಣದ ಕೆಂಗಲ್ನಲ್ಲಿ ಇರುವಂತಹ ದೇವಸ್ಥಾನ, ಆಂಜನೇಯ ಸ್ವಾಮಿ ಅನ್ಸುತ್ತೆ. ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಓಕೆ, ಕೆಂಗಲ್ ಹನುಮಂತರಾಯ ದೇವಸ್ಥಾನ. ಇಲ್ಲಿ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇದೊಂದು ವಿಶೇಷ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಇದು ಚನ್ನಪಟ್ಟಣ ನೀವು ಮೈಸೂರು ರೋಡ್ ಅಥವಾ ಬಿಡದಿಗೆ ಹೋದಾಗಿರುತ್ತೆ. ಇಲ್ಲಿ ಬೇರೆ ಕಡೆ ಕೆಲವು ಕಡೆ ಅದೇ ಆಗಿದ್ದರೆ ಚನ್ನಪಟ್ಟಣದ ಅದೇ ಆಗಿದ್ದರೆ ಒಂದು ದೊಡ್ಡ ದೇವಸ್ಥಾನ. ನೀವು ಇಲ್ಲಿಂದ ಮೈಸೂರು ಕಡೆ ಹೋದಾಗ ರೈಟ್ ಸೈಡಲ್ಲಿದೆ, ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಒಂದು ವಿಶೇಷ ಒಂದು ಇದಿದೆ, ಅದು ಇಲ್ಲಿಗೇನೋ ಅಲ್ಲಿಗೇನೋ ಇದೆ ಅಲ್ವಾ, ಇದೇ ದೇವಸ್ಥಾನ ಐತಿ. ಆದರೆ ಇಲ್ಲಿ ಇದು ಅಂತಲ್ಲ, ಅಲ್ಲಿ ಬಂದವರು ಒಂದು ಗ್ರೂಪಾಗಿ ಬರ್ತಾರೆ, ನಾನ್ ವೆಜ್ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಊಟ ಮಾಡಿಲ್ಲ ಹೋಗ್ತಾರೆ. ಹಂಗೆಲ್ಲ ಒಂದು ಸಿಸ್ಟಮ್ ಇದೆ ಅಲ್ಲಿ ಕೆಂಗಲ್ ಹನುಮಂತರಾಯ ದೇವಸ್ಥಾನ. ಆಮೇಲೆ ರಾಜ್ಕುಮಾರ್ದೊಂದು ಹಾಡಿದೆ ಗೊತ್ತಾ, ಕೆಂಗಲ್ ಹನುಮಂತರಾಯ ಅಂತೇಳಿ. ಓ ಕೆಂಗಲ್ ಹನುಮಂತ ಜಾಲಿ ಜಾಲಿ ಜಾಲಿ. ಓಕೆ, ಮಿನಿ ದಂಗಲ್ 23ನೇ ತಾರೀಕಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವತ್ತೆಲ್ರಿಗೂ ಕೂಡ ಪುಕ್ಕ ಶುರು ಆಗಿದೆ. 23ನೇ ತಾರೀಕು ಯಾರು ಗೆಲ್ತಾರೆ ಅವರು ಜಾಲಿ 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 ಜಾಲಿ. ಓಕೆ, ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಿಮಗೆ 3 ಎಲೆಕ್ಷನ್ನ ಮಿಂಟ್ ಟು ಮಿಂಟ್ ಅಪ್ಡೇಟ್ ನಮ್ಮ 8 ರಿಪೋರ್ಟರ್ಸ್ ಇದ್ದಾರೆ. 8 ರಿಪೋರ್ಟರ್ಸ್, ಆಮೇಲೆ ಅಷ್ಟೇ ತಕ್ಕ ಕ್ಯಾಮ್ರಾಮನ್ಗಳಿದ್ದಾರೆ. ಒಟ್ಟು 25ರಿಂದ ಆಮೇಲೆ DSNG ಮತ್ತೊಂದು ಮಗದೊಂದು 25ರಿಂದ 30 ಜನರ ಟೀಮ್
ವರ್ಕ್ ಮಾಡ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಮತದಾನ ಚುರುಕು ಬಿರುಸು ಎಲ್ಲ ನಡೀತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತೀವಿ ವಿರಾಮದ ಬಳಿಕ. ಒಂಬತ್ತು ಗಂಟೆಯ ವೇಳೆಗೆ ಕೂಡ 10.34% ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಹಕ್ಕು ಚಲಾವಣೆ ಆಗಿದೆ. ಅಂದರೆ ಒಟ್ಟು ಇಲ್ಲಿ 2,32,000 ಜನ ಮತದಾರರಿದ್ದಾರೆ. ಅಂದರೆ ಬಹುತೇಕ 23,000 ಮತಗಳು ಈಗ ಚಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಮತಗಟ್ಟೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಬಾರಿ ಅತಿ ಹೆಚ್ಚಿನ ಮತದಾನ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿನ ಒಂದಷ್ಟು ರಾಜಕೀಯ ವಿಶ್ಲೇಷಕರ ಮಾತಿನ ಪ್ರಕಾರವಾಗಿ ಹೇಳಿದ್ರೆ 95%. ಮಹದೇವಸ್ವಾಮಿ, ನಿಮ್ಮ ಕ್ಯಾಮರಾಮ್ಯಾನ್ಗೆ ಸ್ವಲ್ಪ ಹೇಳಿ, ಅಲ್ಲಿ ಬ್ಯಾಕ್ ಸೈಡಲ್ಲಿ ವಿಜುವಲ್ ಚೆನ್ನಾಗಿದೆ ನೋಡಿ, ಅದನ್ನು ಸ್ವಲ್ಪ ಹತ್ತಿರಕ್ಕೆ ಹೋಗಿ ಝೂಮ್ ಮಾಡಿ ತೋರ್ಸೋಕೆ ಹೇಳಿ. ಚೆನ್ನಾಗಿದೆ ಅದು ವಿಜುವಲ್ಸ್. ಲೈನ್ ಆಗಿ ನಿಂತಿದ್ದಾರೆ ನೋಡಿ, ಅದನ್ನು ತೋರಿಸಿ. ಅದನ್ನು ತೋರಿಸ್ತೇನೆ. ಯಾಕಂದ್ರೆ ಈಗಾಗಲೇ ಮತದಾರರು ಎಷ್ಟು ಉತ್ಸಾಹಕರಾಗಿದ್ದಾರೆ ಅಂತ ಅನ್ನೋದಕ್ಕೆ ತೋರಿಸ್ತಾ ಇರುವಂತಹ ದೃಶ್ಯಗಳು. ಯಾಕಂದ್ರೆ ಅವರು ಸುಮಾರು ಅರ್ಧ ಗಂಟೆಯಿಂದ ಕ್ಯೂನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕನ್ನು ತಾವು ಚಲಾವಣೆ ಮಾಡಬೇಕು ಅಂತನ್ನುವಂತಹ ನಿಟ್ಟಿನಲ್ಲೇ ಅವರು ಭಾಳ ಉತ್ಸಾಹಕರಾಗಿದ್ದಾರೆ. ಯಾಕಂದರೆ ಮತದಾನ ಎಂದರೆ 10% ಕೇವಲ 2 ಗಂಟೆಯಲ್ಲಿ ಚಲಾವಣೆ ಆಗಿದೆ ಅಂತಂದರೆ ಈ ಒಂದು ಉತ್ಸಾಹವನ್ನು ನೋಡ್ತಾ ಇದ್ದರೆ 95% ಮತ ಹಕ್ಕು ಚಲಾವಣೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಇದೆ. ಯಾಕಂದರೆ ಉಪಚುನಾವಣೆಯ ಸಂದರ್ಭದಲ್ಲಿ, ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಶೇಕಡಾವಾರು ಮತದಾನದ ಸಂಖ್ಯೆ ಕಡಿಮೆ ಇರುತ್ತೆ. ಯಾಕಂದರೆ ಕಳೆದ ಬಾರಿ 85% ಮತದಾನ ಆಗಿತ್ತು. ಆದರೆ ಉಪಚುನಾವಣೆ ಆದ್ದರಿಂದ ಪ್ರತಿಯೊಂದು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಇರುವಂಥ ಕೆಲಸ ಮಾಡುವಂಥವರು ಸಹ ಮನೆಗಳಿಗೆ ಹೋಗಿ ಮತದಾರರನ್ನು ನೀವು ಮತ ಚಲಾವಣೆಯನ್ನು ಮಾಡಲಿಕ್ಕೆ ಮತಗಟ್ಟೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಈಗ ಸಾಕಷ್ಟು ಮಹಿಳೆಯರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈಗ ಉಪಚುನಾವಣೆ ಬಂದಿದೆ ಮೇಡಮ್, ಹೇಗೆ ಉಪಚುನಾವಣೆ ಬರುತ್ತೆ ಅಂತ ನಿರೀಕ್ಷೆ ಇತ್ತಾ? ಏನು ನೋಡ್ಕೊಂಡು ಓಡಾಗ್ತೀರಿ ಕೇಳಿ? ಇತ್ತು ಹೇಗೆ ಅನ್ಕೊಂಡಿದ್ರಿ ಮೇಡಮ್? ಯಾಕಂದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಶಾಸಕರಾಗಿದ್ರು, ಈಗ ಅವರು ಮಂಡ್ಯಕ್ಕೆ ಹೋಗಿದ್ದಾರೆ. ತಾವೇನು ಹೇಳ್ತೀರಿ? ಏನ್ ಹೇಳೋದು ಕೇಳಿ ಅವ್ರ ಹತ್ರ. ಅವ್ರು ಏನ್ ನೋಡಿ ಓಟ್ ಹಾಕ್ತಾರೆ ಕೇಳಿ. ಏನ್ ನೋಡಿ ಓಟ್ ಹಾಕ್ತಾರೆ ಕೇಳಿ. ಕೂಡ ಒಂದು ಮಹದೇವಸ್ವಾಮಿ, ಲಿಸನ್. ಅವರು ಜನರಿಗೆ ಕೇಳಿ, ಮಹಿಳೆಯರ ಹತ್ರ ಕೇಳಿ, ನೀವು ಏನು ನೋಡ್ಬಿಟ್ಟು ಓಟ್ ಹಾಕ್ತೀರಿ? ಪಾರ್ಟಿ ನೋಡ್ಬಿಟ್ಟ, ಅಭ್ಯರ್ಥಿ ನೋಡ್ಬಿಟ್ಟ, ನಿಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿದ್ದಾರೋ ಇಲ್ವೋ, ನರೇಂದ್ರ ಮೋದಿ ನೋಡ್ತೀರಾ, ಸಿದ್ದರಾಮಯ್ಯ ನೋಡ್ತೀರಾ? ಕೇಳಿ. ನೋಡಾಕ್ತಿರೋ ಅಥವಾ ಹೇಗೆ ಅಂತ ಅಭಿವೃದ್ಧಿ ನೋಡಿ ಹಾಕೋದು ಓಟ್. ಏನಾಗಿದೆ ಅಭಿವೃದ್ಧಿ ಕೇಳಿ. ಅಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ನಾವು ಅಭಿವೃದ್ಧಿಯನ್ನ ನೋಡಿ ಓಟ್ ಹಾಕ್ತೇವೆ. ಏನು ಅಭಿವೃದ್ಧಿ? ಅವರ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ಮಹದೇವಸ್ವಾಮಿ ಅದನ್ನ ಕೇಳಿ. ಆದ್ರೂ ಮಾತಾಡಿಸುವಂತ ಪ್ರಯತ್ನವನ್ನ ಮೇಡಮ್, ಅಭಿವೃದ್ಧಿ ಅಂತಂದ್ರೆ ಏನು ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ? ಯಾಕಂದ್ರೆ ನೀವು ಮತದಾರರು, ಹಾಗಾಗಿ ಕೇಳ್ತಾ ಇದ್ವಿ. ಅಭಿವೃದ್ಧಿ ಅಂತಂದ್ರೆ ಹೇಗಿರಬೇಕು ಮೇಡಮ್ ಕ್ಷೇತ್ರ? ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ ಮಾತಾಡೋದಕ್ಕೆ. ಯಾಕಂದ್ರೆ ಈಗ ಮತ ಹಕ್ಕು ಚಲಾವಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವು ಫಸ್ಟು ಓಟ್ ಹಾಕಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ ಇಲ್ಲಿನ ಮತದಾರರು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ, ಈಗ ಬಳ್ಳಾರಿ ರೇಣುಕಾರಾಧ್ಯ ಕೂಡ ನನ್ನ ಕಲೀಗ್ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಈಗ ಬಳ್ಳಾರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಕದನ, ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಹಿಂದೆ 2004ರಲ್ಲಿ ಇಲ್ಲಿ ಸಂತೋಷ್ ಲಾಡ್ ಅವರು ಗೆದ್ದು ಬೀಗಿದ್ರು. ಅದಾದ ನಂತರ ಒಂದು 20 ವರ್ಷದಿಂದ ಖಾಲಿ ಕಾಂಗ್ರೆಸ್ಸೇ ಗೆಲ್ಕೊಂಡು ಬರ್ತಾ ಇದೆ. ಬಟ್ ಈಗ ಬಿಜೆಪಿಗೂ ಕೂಡ ಒಂಥರ ಇತಿಹಾಸ ಕ್ರಿಯೇಟ್ ಮಾಡುವಂಥ ಕ್ಷೇತ್ರ ಇದು. ಸದ್ಯಗ ಮತದಾರರು ಬರ್ತಾ ಇದ್ದಾರೆ, ಮತದಾರರು ಕೂಡ ವೋಟ್ ನಡೆಸ್ತಾ ಇದ್ದಾರೆ. ಜೊತೆಗೆ ಮತದಾರರಿಗೆ ಏನು ಹೇಳ್ತಾ ಇದ್ದಾರೆ, ಏನು ಅಭಿವೃದ್ಧಿ ಕಾರ್ಯ ನಡೆಸ್ತಿದ್ದೀರಂತೆ? ಅಂದರೆ ಎಲೆಕ್ಷನ್ ಈಗ ನಿಂತ್ಕೊಂತಾರೆ, ಗೆಲ್ತಾರೆ, ಆಮೇಲೆ ಬರ್ತಾರ, ಮಾತಾಡ್ಸ್ತಾರ, ಏನು ಕತೆ, ಏನು ಹೇಳ್ತಿದ್ದಾರೆ? ನೀವು ಯಾರನ್ನಾರು ಮಾತಾಡ್ಸಿದ್ರಾ? ನಿಕೇಶ್, ಇವತ್ತು ಸಂಡೂರು ಉಪಚುನಾವಣೆಗೆ ಮತದಾನ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಈ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ಬೆಳಗ್ಗೆ 9 ಗಂಟೆಗೆ ಈಗಾಗಲೇ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 9.7% ಮತದಾನ ಆಗಿದೆ. ಅಂದರೆ 2 ಲಕ್ಷಕ್ಕೂ ಹೆಚ್ಚಿನ ಮತದಾರರು ಸಂಡೂರು ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಮತದಾನ ಕೇಂದ್ರಗಳಲ್ಲೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಮಹಿಳೆಯರೇ ಹೆಚ್ಚಾಗಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ನಾನೀಗ ತೋರಣಗಲ್ನಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಮತಗಟ್ಟೆಯ ಬಳಿ ಇದ್ದೇನೆ. 123 ಇದರ ಒಂದು ಕ್ರಮ ಸಂಖ್ಯೆ. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅತ್ಯದ್ಭುತವಾಗಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ